ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಸರುಪಾಪುಗೆ ಅಮ್ಮ ಬಂದಿತ್ತಲ್ಲ, ಸೊ ಅದು ಕಡಿಮೆ ಆದರೆ ಅಂತರ್ಘಟ್ಟಮ್ಮ ದೇವಿಗೆ ಮೊಸರನ್ನ ಮತ್ತು ಬೇವಿನ ಸೊಪ್ಪಿನ ಹಾರ ಕೊಡ್ತೀವಿ ಅಂತ ಬೇಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಪೂಜೆ ಮಾಡಿಸ್ಲಿಕ್ಕೆ ಅಂತ. ಸೊ ಹಾರನೆಲ್ಲ ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡಿರೋದು, ನಮ್ಮ ಮನೆಯವರೇ ಮಾಡಿರೋದು. ಸೊ ಪ್ರಸಾದನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು, ಸಂಜೆ ಹೋದ್ವಿ. ಸೊ ನಾವು ತೊಗೊಂಡೋಗಿದ್ದ ಹಾರನೆಲ್ಲ ದೇವರಿಗೆ ಹಾಕಿದ್ರು. ಸೊ ನೋಡಿ ಖುಷಿ ಆಯಿತು. ನಾವು ಈ ಹಾರನ ಇಸ್ಕೋತಾರೋ ಇಲ್ವೋ ಅಂತ ಅಂದ್ಕೊಂಡು ಹೋದ್ವಿ ಮನೆಯಿಂದ. ಬಟ್ ನಾವು ತೊಗೊಂಡೋಗಿದ್ದ ಹಾರ ದೇವಿಗೆ ಅರ್ಪಿಸಿದ್ರು, ಪೂಜಾರಿಗಳಿದ್ದರು. ಸೊ ಆಲ್ರೆಡಿ ಸಂಜೆ ಪೂಜೆ ಎಲ್ಲ ಆಗೋಗಿತ್ತು. ಸೊ ಹಾರ ಹಾಕಿದ್ದಕ್ಕೆ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಪೂಜೆನೂ ಆಯಿತು. ದೇವಿ ನೋಡಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅನ್ನಿಸ್ತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತಲೂ ಅನಿಸುತ್ತೆ. ಸೊ ಅಮ್ಮನವ್ರು ನೋಡಿ ಎದ್ದು ಬರ್ತಿದ್ದಾರೇನೋ ಅನ್ಬೇಕು, ಆ ಥರ ಕಾಣಿಸ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಶಿವಮೊಗ್ಗದಲ್ಲಿ ಎಲ್ಲ ದೇವಸ್ಥಾನಗಳು ಹೇಗೆ ಚೆನ್ನಾಗಿ ಪೂಜೆ ನಡೆಯುತ್ತೆ, ಅದರಲ್ಲೂ ಈ ದೇವಿಗೆ ಮಂಗಳವಾರ ಶುಕ್ರವಾರ ತುಂಬ ಚೆನ್ನಾಗಿ ಪೂಜೆ ಸಲ್ಲಿಸ್ತಾರೆ. ಸೊ ಪೂಜೆ ಎಲ್ಲ ಆಗ್ತಾ ಇದೆ. ನೀವು ಯಾರಾದರೂ ಶಿವಮೊಗ್ಗದವ್ರಿದ್ದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಈ ದೇವಿ ನೋಡಿ, ಇದು ಈ ದೇವರನ್ನ ಗೃಹ ಪ್ರವೇಶಕ್ಕೆ ತಗೊಂಡು ಹೋಗಿದ್ರಂತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಭಿಷೇಕದ ನೀರೆಲ್ಲ ಪ್ರೋಕ್ಷಣೆ ಮಾಡಿದರು. ನಾವು ಹೋಗಿದ್ದು ಒಂಥರ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ನೆಕ್ಸ್ಟ್ ವಿಡಿಯೋಗಾಗಿ ಫಾಲೋ ಮಾಡಿ.